ಓಂ ನಾಗೇಶ್ವರಿಯೇ ನಮಃ. ನಾಗೇಶ್ವರಿಯೇ ನಮಃ. ವೀಕ್ಷಕರೇ, ಇವಾಗಿನ ವಿಚಾರ, ಈ ಭೂಮಿಯಲ್ಲಿ ಎಷ್ಟೆಲ್ಲ ಆತ್ಮಗಳಿದೆ ಗೊತ್ತಾ ನಿಮ್ಗೆ? ನಿಮ್ಗೆ ಹೇಳ್ತೇನೆ, ಈ ಭೂಮಿಯಲ್ಲಿ ಸತ್ತೋದರೆಲ್ಲ ಆತ್ಮಗಳಾಗಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಕೆಲವು ಮಕ್ಕಳು ಒಂಥರ ಇರ್ತಾರೆ, ತುಂಬಾ ಕಷ್ಟದಲ್ಲಿರ್ತಾರೆ, ಮಾನಸಿಕ ಸಮಸ್ಯೆಯಿಂದ ಬಳಲಾಡ್ತಾರೆ, ಆ ಇನ್ನಿತರ ಹಲವಾರು ಸಮಸ್ಯೆಗಳಿಂದ ಬಳಲಾಡ್ತಾರೆ. ಹಾಗಿದ್ರೆ ಎಲ್ಲ ಆತ್ಮಗಳು ಎಲ್ಲಿ ಹೋಗ್ತವೆ, ಏನ್ ಮಾಡ್ತವೆ ಗೊತ್ತಾ ನಿಮ್ಗೆ? ಎಲ್ಲ ಆತ್ಮಗಳು ಮನುಷ್ಯರ ದೇಹವನ್ನೇ ಹೊಕ್ಕಿ ಅವುಗಳ ಕನಸುಗಳನ್ನ ತೀರ್ಸ್ಕೊಳ್ಳಿಕ್ಕೆ ನೋಡ್ತಾನೆ ಇರ್ತದೆ ವೀಕ್ಷಕರೇ. ಉದಾಹರಣೆಗೆ, ನಾನೇ ಸೌದತ್ತಿ ಪರಶುಗಡ ಹಾಗೆ ಅಲ್ಲಿ ಜಮದಗ್ನಿಯವರ ಆರಾಧನೆ ಜಪ ತಪಸ್ಸು ಮಾಡ್ತಾ ಅವರ ಆತ್ಮವನ್ನ ವಶ ಮಾಡ್ಕೊಂಡು ನಾನು ಜಮದಗ್ನಿಯವರ ಒಂದು ರೂಪ ಹೊಂದಿದ್ದೆ. ನೋಡಿದೀರ ನೀವು ನನ್ನ ಫೋಟೋ ಅಲ್ಲಿ? ನನ್ಗೆ ಆಶ್ಚರ್ಯ ಆಗೋಯ್ತು, ನನ್ಗೆ ನನ್ನ ಫೋಟೋ ನೋಡ್ಕೊಂಡು ತುಂಬಾ ಆಶ್ಚರ್ಯ ಆಯ್ತು, ಹಾಗೆ ಖುಷಿನೂ ಆಯ್ತು, ತುಂಬಾ ಖುಷಿನೂ ಆಯ್ತು ಮನ್ಸಲ್ಲಿ. ಗೊತ್ತಾ ಹೇಗಾಗಿದ್ದೆ ಗೊತ್ತಾ? ಕಣ್ಣೆಲ್ಲ ದೊಡ್ಡ, ಅವ್ರ ತರನೇ ಜಡೆನು ಕಟ್ಕೊಂಡಿದ್ದೆ, ಅವ್ರ ತರನೇ ಕಾಣಿಸ್. ಹಾಗೇನೆ ಎಲ್ಲಾ ಆತ್ಮಗಳು ಕೂಡ ಕೆಲವರು ಮನುಷ್ಯರನ್ನ ಸೇರಿ ಅವ್ರದೇ ಚಿಂತೆಯಲ್ಲಿದ್ರೆ, ಈಗ ಸತ್ತೋದರ ಚಿಂತೆಲೇ ಇರ್ತಾರಲ್ವಾ ಕೆಲವರು, ಸತ್ತೋದವರ ಚಿಂತೆಯಲ್ಲೇ ಇದ್ರೆ ಆ ಆತ್ಮಗಳು ಅವರನ್ನ ಸೇರ್ಕೊಂಡು ಅವರ ಜೀವನವನ್ನ ಹಾಳು ಮಾಡೇ ಬಿಡುತ್ತದೆ ವೀಕ್ಷಕರ. ಆದ್ರೆ ಜಮದಗ್ನಿಯವರು, ಪರಶುರಾಮರು, ದೇವರುಗಳೆಲ್ಲ ಹಾಗಲ್ಲ, ಅವರು ಕೂಡ ಆತ್ಮಗಳೇ. ಆದ್ರೆ ನಾವು ಅವರ ಶ್ರೇಷ್ಠರು ಅಂತ ನಾವು ಅವರ ಮೂರ್ತಿಗಳನ್ನ ಕೆತ್ತನೆ ಮಾಡಿ ನಾವು ಅವರಿಗೆ ಪೂಜಿಸ್ತೇವೆ. ಯಾರು? ಜಮದಗ್ನಿಯವರು, ಪರಶುರಾಮರು, ರೇಣುಕಾದೇವಿಯವರು. ಈಗ ರೇಣುಕಾದೇವಿಗೆ 5 ಜನ ಮಕ್ಕಳಿದ್ರು. 5 ಜನ ಮಕ್ಕಳಲ್ಲಿ ನಾವು ಪರಶುರಾಮರನ್ನ ಮಾತ್ರ ಪೂಜಿಸ್ತೇವೆ, ಅವರನ್ನ ಮಾತ್ರ ನಾವು ಗುರುತಿಸ್ತೇವೆ. ಕಾರಣ ಏನಂದ್ರೆ ಅವರು ಶ್ರೇಷ್ಠರು, ಈ ಭೂಮಂಡಲದಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಅಲ್ವಾ. ಅವರಿಲ್ಲಿ ತುಂಬಾ ಜಪ ತಪಸ್ಸು ಮಾಡಿ ಜನರಿಗೂ ಒಳ್ಳೇದ್ ಮಾಡಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ರು, ಮಾರ್ಗದರ್ಶನ ಮಾಡ್ತಾ ಇದ್ರು, ಹೆಚ್ಚಿನ ರೀತಿಯ ಕೆಲಸ ಕಾರ್ಯಗಳನ್ನ ಒಳ್ಳೇದ್ ಮಾಡಿದ್ದಾರೆ ಜನರಿಗೆ, ಮನುಷ್ಯರಿಗೆಲ್ಲ. ಅದಕ್ಕೆ ಅವರಿಗೆ ನಾವು ಪೂಜೆ ಮಾಡ್ತೇವೆ. ಏನಂತೀರ? ಹಾಗಿದ್ರೆ ತುಂಬಾ ಜನ ಸತ್ತು ಹೋಗ್ತಾರೆ, ಅವ್ರದೆಲ್ಲ ಯಾಕೆ ಪೂಜೆ ಮಾಡಲ್ಲ, ಯಾಕೆ ಅವ್ರಿಗೆಲ್ಲ ನಾವು ಏನು ಅವ್ರನ್ನ ಗುರುತಿಸಲ್ಲ ಅಂದ್ರೆ, ಅವಶ್ಯಕತೆ ಇಲ್ಲ ನಮ್ಗೆ ಅವ್ರದ್ದೆಲ್ಲ, ಅದಕ್ಕೆ ನಾವು ಗುರುತಿಸಲ್ಲ. ಅವರಿಂದ ನಮ್ಗೇನು ಲಾಭ ಇಲ್ಲ ಅಂತ. ಇಲ್ಲೆಲ್ಲ ಹಾಗೆ ಅಲ್ವಾ, ಲಾಭ ಇದ್ರೆ ಮಾತ್ರ ಅವರನ್ನ ಗುರುತಿಸೋದು. ಏನಂತೀರ? ಅದಕ್ಕೇನೆ ನಾವಿಲ್ಲಿ ನೆನ್ಪಿಟ್ಕೋಬೇಕು, ಸತ್ತೋದ ಆತ್ಮಗಳ ಚಿಂತೆ ನಾವು ಮಾಡ್ಲೇಬಾರ್ದು, ದೇವರು ಅನ್ನೋದನ್ನ ನಾವು ಬಿಡಬಾರ್ದು. ಅದಾಯ್ತಾ? ಇಲ್ಲಿ ಆತ್ಮಗಳು ಯಾವುದು ಕೂಡ ಹುಟ್ಟಿಲ್ಲ. ಇಲ್ಲಿ ಅವ್ರಿಗೆ ಹುಟ್ಟಂದ್ರೆ ಇದ್ದವರ ಒಂದು ಮನುಷ್ಯನ ದೇಹನ ಸೇರ್ಕೊಂಡೆ ಅವರ ಆಸೆ ಕನಸುಗಳನ್ನು ತೀರ್ಸ್ಕೊಳ್ತಾ ಇರ್ತದೆ ಇವತ್ತಿಗೂ ಕೂಡ. ಈಗ ನಾವು ತುಂಬಾ ಜಾಗಕ್ಕೆ ಹೋಗ್ತೀವಿ, ತುಂಬಾ ಜಾಗಕ್ಕೆ ಅಂದ್ರೆ ಈಗ ನೋಡ್ರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಇನ್ನಿತರ ಹಲವಾರು ಭೂಮಿಯಲ್ಲಿ ನಾವು ತಿರ್ಗಾಡ್ತಾ ಇರ್ತೇವೆ ಅಲ್ವಾ. ನಾವು ಒಂದೊಂದು ಜಾಗಕ್ಕೆ, ಒಂದೊಂದು ಭೂಮಿಗೆ ಹೋದಾಗ ನಮ್ಗೆ ಒಂದೊಂದು ರೀತಿಯ ಮನಸ್ಸು ಬದಲಾವಣೆ ಆಗುತ್ತದೆ ವೀಕ್ಷಕರೇ. ಅರ್ಥ ಆಯ್ತಾ? ಗ್ರಹಿಸಿದೀರಾ? ಹಾಗೇನೆ ಮಾತು ಕೂಡ ಹಾಗೆ. ಮನುಷ್ಯ ಒಬ್ಬರ ಹತ್ರ ಏನಾದ್ರು ಮಾತಾಡಕ್ ಶುರು ಮಾಡಿದ್ರೆ ಆ ಮಾತು ಎಲ್ಲಿಗೆ ಹೋಗಿ ನಿಲ್ತದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗ್ರಹಿಸಿದೀರಾ? ಹಾಗೇನೆ ವೀಕ್ಷಕರೇ, ಅದಕ್ಕೆ ನಾವು ಆದಷ್ಟು ಮೌನವಾಗಿರ್ಬೇಕು. ಹಾಗೆ ಇಲ್ಲಿ ಆತ್ಮಕ್ಕೆ ಯಾವತ್ತಿಗೂ ಇಲ್ಲಿ ಸಾವಿಲ್ಲ, ಆತ್ಮಕ್ಕೆ ಜೀವ ಇರುತ್ತದೆ. ಸಾವಿರೋದು ದೇಹಕ್ಕೇನೆ. ಅದಕ್ಕೆ ನಮ್ಮ ದೇಹವನ್ನ ಕಾಪಾಡ್ಕೋಬೇಕು ಚೆನ್ನಾಗಿ. ಕಾಪಾಡ್ಕೊಳ್ಳೋದು ಹೇಗೆ ಅಂದ್ರೆ, ಮಾತು ಕಡಿಮೆ, ಮೌನ ಜಾಸ್ತಿ, ಎಷ್ಟು ಬೇಕಷ್ಟೇ ಮಾತಾಡ್ಬೇಕು, ಜಪ ತಪಸ್ಸೆಲ್ಲ ನಿರತರ ಆಗ್ಬೇಕು. ನಿಮ್ಗೆ ಹೇಳ್ತೇನೆ, ಅವಶ್ಯಕತೆ ಬರದೇ ಇರೋ ಮಾತು ಎಷ್ಟು ವಿಷ ಅಂದ್ರೆ, ಮಾತಾಡಿ ಮಾತಾಡಿನೇ ನಮ್ಮ ಅರ್ಧ ಆಯುಷ್ಯ ಕಳೆದಿರುತ್ತೆ. ಅರ್ಧ ಆಯುಷ್ಯ ಅಂದ್ರೆ ಗೊತ್ತಾಯ್ತಾ? ಮಾತಾಡ್ತಾ ಮಾತಾಡ್ತಾನೆ ನಮ್ಮ ದೇಹ, ನಮ್ಮ ಆಯುಷ್ಯ, ನಮ್ಮ ದೇಹದ ಶಕ್ತಿ ನಶಿಸ್ತಾ ಇರ್ತದೆ, ಅಂದ್ರೆ ಶಕ್ತಿ ಕಡಿಮೆ ಆಗ್ತಾ ಇರ್ತದೆ ವೀಕ್ಷಕರ. ಅರ್ಥ ಆಯ್ತಾ? ಅದಕ್ಕೇನೆ ನಾವು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾತಾಡ್ಬೇಕು. ಯಾರ್ಯಾರ ಹತ್ರನೂ ಮಾತಾಡ್ತಾ ಇದ್ರೆ ನಮಗೆ ಟೈಮ್ ಪಾಸ್ ಆಗ್ತದೆ ಬಿಟ್ರೆ
ಅಲ್ಲಿ ನಮ್ಮ ದೇಹ, ನಮ್ಮ ಆತ್ಮಶಕ್ತಿ, ನಮ್ಮ ದೇಹದ ಬಲ ಎಲ್ಲ ಕಡಿಮೆ ಆಗ್ತಾ ಇರುತ್ತದೆ ವೀಕ್ಷಕರೇ. ಅದನ್ನ ಯಾರು ಸಹ ಗ್ರಹಿಸ್ತಾ ಇಲ್ಲ ಇವತ್ತಿನ ದಿನ. ತಿಂತಾರೆ ಮಾತಾಡ್ತಾರೆ, ತಿಂತಾರೆ ಮಾತಾಡ್ತಾರೆ, ಆಮೇಲೆ ಆರೋಗ್ಯ ಸಮಸ್ಯೆ ಬಂತಂದ್ರೆ ಕೆಲವರು ಗುರುಗಳು ಸ್ವಾಮೀಜಿ ಅಂತ ಹೋಗ್ತಾರೆ, ಇನ್ ಕೆಲವರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಆಮೇಲೆ ಏನು ಗೊತ್ತಾಗದೆ ಹೋಗ್ಬಿಡ್ತಾರೆ ಅವ್ರ ಪಾಡಿಗೆ ಅವರು. ಅಲ್ವಾ, ಏನಂತಾರೆ ವೀಕ್ಷಕರೇ? ಅದಕ್ಕೆ ನಾನು ಹೇಳೋದೇನಂದ್ರೆ ವೀಕ್ಷಕರೇ, ಇಲ್ಲಿ ಸತ್ತವ್ರು ಯಾರು ಹುಟ್ಟತಾ ಇಲ್ಲ, ಸತ್ತವರೆಲ್ಲ ಆತ್ಮಗಳಾಗಿದ್ರೆ, ಹುಟ್ಟೋ ಹಾಗೆ ಇದ್ರೆ, ಸತ್ತವರೆಲ್ಲ ಹುಟ್ತಾರೆ ಅಂತ ಆಗಿದ್ರೆ ಜಮದಗ್ನಿಯವರು, ಪರಶುರಾಮರು ಎಲ್ಲ ಮತ್ತೆ ಹುಟ್ಟು ಬರ್ತಾ ಇದ್ರು, ಮತ್ತೆ ಇಲ್ಲಿ ನಡೀತಾ ಇರುವಂತಹ ಕೆಟ್ಟ ಜನರೆಲ್ಲ ನಾಶ ಮಾಡ್ತಾ ಇದ್ರು. ಏನಂತೀರಾ? ನಾಶ ಮಾಡ್ತಾ ಇದ್ರು ತಾನೆ. ಪರಶುರಾಮರು ಮತ್ತೆ ಕೊಡ್ಲಿ ಹಿಡ್ಕೊಂಡು ಬರ್ತಾ ಇದ್ರು, ಮತ್ತೆ ಹುಟ್ಟು ಬಂದಿದಾರಲ್ಲ ಕೊಳಕ್ ಜನ, ಮತ್ತೆ ಹುಟ್ಟು ಬಂದಿದಾರಲ್ಲ ಕೆಟ್ಟ ಜನ, ಮತ್ತೆ ಹುಟ್ಟು ಬಂದಿದಾರಲ್ಲ ಗೋಮಾತೆಗಳನ್ನ ಸಾಯಿಸಿ ತಿನ್ನೋ ಜನ, ಮತ್ತೆ ಹುಟ್ಟು ಬಂದಿದಾರಲ್ಲ ಕೆಟ್ಟ ಜನ, ಮತ್ತೆ ಈ ಸೃಷ್ಟಿಯಲ್ಲಿ ಕೆಟ್ಟದಾಗ್ತಾ ಇದೆಯಲ್ಲ ಅಂತ ಮತ್ತೆ ಪರಶುರಾಮರು ಹುಟ್ಟು ಬರ್ತಾ ಇದ್ರು ಕೊಡ್ಲಿ ಹಿಡ್ಕೊಂಡು. ಯಾಕೆ ಹುಟ್ಟು ಬಂದಿಲ್ಲ ಅಂತ ಇದ? ಮತ್ತೆ ಹುಟ್ಟು ಬರಲ್ಲ. ಇಲ್ಲಿ ನೀವೇ ಎಲ್ಲ ಈ ಸೃಷ್ಟಿಯಲ್ಲಿ ಜಪ ತಪಸ್ಸು ಮಾಡ್ತಾ ಮತ್ತೆ ನಾವು ಇಲ್ಲಿ ಸೃಷ್ಟಿಯಲ್ಲಿ ಕೆಟ್ಟದನ್ನೆಲ್ಲ ನಾಶ ಮಾಡ್ಬೇಕಂದ್ರೆ ಮತ್ತೆ ಅವರ ಶಕ್ತಿಯನ್ನ ನಾವು ಸಿದ್ಧಿ ಮಾಡ್ಕೊಂಡು ನಾವಿಲ್ಲಿ ನಮ್ಮ ಸನಾತನ ಧರ್ಮವನ್ನು ಕಾಪಾಡ್ಕೊಂಡು ಮತ್ತೆ ನಾವು ಸನಾತನ ಧರ್ಮವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ವೀಕ್ಷಕರೇ. ಅರ್ಥ ಆಯ್ತಾ? ಹಾಗೇನೆ ಇಲ್ಲಿ ಸತ್ತೋದರೆಲ್ಲ ಯಾರು ಕೂಡ ಇಲ್ಲಿ ವೀಕ್ಷಕರೇ ಹುಟ್ಟು ಬರಲ್ಲ. ಅದಕ್ಕೋಸ್ಕರನೇ ನಾವಿದ್ದವ್ರು ಚೆನ್ನಾಗಿರ್ಬೇಕು ಅಂದ್ರೆ ಆದಷ್ಟು ನಾವು ದೇವರ ನಾಮ ಜಪ, ದೇವರ ನಾಮ ಸ್ಮರಣೆ, ಹಾಗೆ ನಮಗೆ ಎಷ್ಟು ಬೇಕು ಅಷ್ಟೇ ದುಡಿಮೆ ಮಾಡ್ಕೊಳ್ತಾ, ಕೆಲಸ ಮಾಡ್ಕೊಳ್ತಾ, ತಿಂದ್ಕೊಳ್ತಾ, ಎಷ್ಟ್ ಬೇಕಷ್ಟೇ ನಾವು ಇನ್ನೊಬ್ಬರ ಹತ್ರ ಮಾತಾಡ್ಕೊಳ್ತಾ ಇರ್ಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮ್ಮ ಅವಶ್ಯಕತೆ ಏನಿದೆ ಅಷ್ಟು ಮಾತ್ರ ನಾವಿಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಹಾಗೆ ನೆನಪಿಟ್ಕೊಳ್ಳಿ, ಯಾವ ಆತ್ಮಗಳಿಗೆ ಕೂಡ ಇಲ್ಲಿ ಸಾವಿಲ್ಲ, ಇಲ್ಲೇ ಓಡಾಡ್ತಾ ಇರ್ತದೆ.